ಯೋಗಾಭ್ಯಾಸದಿಂದ ಆರೋಗ್ಯ ಹಾಗೂ ಹಾರ್ಮೋನ್ ವೃದ್ಧಿಯಾಗುತ್ತದೆ ಎಂದು ತಹಸೀಲ್ದಾರ್ ಲೋಕೇಶ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 11 ವರ್ಷಗಳ ಹಿಂದೆ ಭಾರತ ಪ್ರಪಂಚದ ಕೆಲವು ರಾಷ್ಟ್ರಗಳಿಗೆ ಯೋಗದ ಪರಿಚಯ ಮಾಡಿಕೊಂಡಿದ್ದು 175 ರಾಷ್ಟ್ರಗಳು ಯೋಗವನ್ನು ಆಚರಿಸಿಕೊಂಡು ಬರುತ್ತಿದೆ. ಯೋಗವನ್ನು ಶಾಲಾ ಮಕ್ಕಳು ಕಲಿಯುವ ಅಗತ್ಯವಿದೆ ಎಂದರು. ಮುಂದಿನ ದಿನಗಳಲ್ಲಿ ಯೋಗ ಮಂದಿರಕ್ಕೆ ನಿವೇಶನವನ್ನು ನೀಡುವುದಾಗಿ ತಹಸೀಲ್ದಾರ್ ಲೋಕೇಶ್ ತಿಳಿಸಿದರು. ಇದೇ ವೇಳೆ ಸುಮಾರು 100ಕ್ಕೂ ಹೆಚ್ಚು ಮಂದಿ ಯೋಗಾಭ್ಯಾಸ ಮಾಡಲಾಯಿತು. ಈ ವೇಳೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್, ರೂಪ, ದೊಡ್ಡಣ್ಣ, ಮೋಹನ್, ಕೃಷ್ಣ ಸೇರಿದಂತೆ ಹಲವರು ಇದ್ದರು. ಒಂದು ಆರೋಗ್ಯ ಇದು ಪಸರಿಸೋದ್ರಿಂದ ಅವರ ಮಾನಸಿಕ ಸ್ಥೈರ್ಯ ಇಂಪ್ರೂವ್ ಆಗುತ್ತೆ, ಆಮೇಲೆ ಏಕಾಗ್ರತೆ ಮೂಡುತ್ತೆ, ನಾಗರಿಕರನ್ನ ಸಮಾಜಕ್ಕೆ ಕೊಟ್ಟಾಗ. ಇಷ್ಟನ್ನ ಹೇಳ್ತಾ ಯೋಗ ದಿನಾಚರಣೆ ಶುಭಾಶಯಗಳನ್ನ ತಮಗೆಲ್ಲ ಸೇರ್ತಾ ನನ್ನ ಮಾತನ್ನ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾವೆಲ್ಲ ಸೇರಿದ್ದೀವಿ. ನಮ್ಮ ಭಾರತ ದೇಶದ ಪರಂಪರೆಯ ಪತಂಜಲಿ ಯೋಗ ಪರಂಪರೆಯ ಅಂಗವಾಗಿ ಯುನೈಟೆಡ್ ನೇಷನ್ಸ್ ಈ 11 ವರ್ಷಗಳ ಹಿಂದೆ ಭಾರತ ದೇಶ ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಹಾರ್ಮೋನಿ ಅಂತ ಕರೀತೀವಿ ಸೊಸೈಟಿನಲ್ಲಿ, ಆ ಒಂದು ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಪಸರಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಪ್ರಸ್ತಾಪ ಮಾಡಿದಾಗ 175 ದೇಶಗಳು ಇದನ್ನ ಅನುಮೋದಿಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಬೇಕು ಅಂತ ಅವತ್ತು ಅಂಗೀಕರಿಸಬಹುದು. ಆ ಅಂಗವಾಗಿ ಇದು ನಿರಂತರವಾಗಿ ವಿವಿಧ ದೇಶಗಳಲ್ಲಿ ಆಚರಣೆ ಮಾಡ್ತಾ ಬಂದಿದೆ. ಯೋಗ ಮಾಡೋದ್ರಿಂದ ಒಂದು ಆರೋಗ್ಯ, ಹೆಲ್ತ್, ಇನ್ನೊಂದು ಹಾರ್ಮೋನಿ. ನಾನು ಈಗ ತಾನೇ ಕೇಳ್ತಾ ಇದ್ದೆ, ಪತಂಜಲಿ ಯೋಗ ಶಿಕ್ಷಣದ ಸಂಸ್ಥೆಯ ಮಳವಳ್ಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು, ಮತ್ತೆ ಯೋಗ ಗುರುಗಳು ದೊಡ್ಡಣ್ಣವರು. ನಾವಿನ್ನ ಪ್ರೈಮರಿ ಸ್ಕೂಲ್, ನಾವು ಹಳ್ಳಿಯಲ್ಲಿ ಸ್ವಲ್ಪ 6th ಸ್ಟ್ಯಾಂಡರ್ಡ್ವರೆಗೂ ಹಳ್ಳಿಯಲ್ಲಿ 4:30 ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಈಗ ಮಾತಾಡ್ತೀವಿ. ಅವಾಗ ಏನಂದ್ರೆ ನಮಗೆ ನಾವು ಚಿಕ್ಕವರಿದ್ದಾಗ ಅಷ್ಟೊತ್ತಿಗೆ ಎದ್ದೊಳೋದು. ಆವಾಗ ಸೂರ್ಯ ಬಂದರೆ ಅಲ್ಲ, ಅಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತಂದ್ರೆ ಸಾಮಾನ್ಯ ಒಂದು 3:30-4 ಗಂಟೆ ಒಳಗಡೆನೆ ಅಷ್ಟೊತ್ತಿಗೆ ಎದ್ಬಿಟ್ಟು ಗೋಣಿಚೀಲ, ಇವಾಗ ಈ ಮ್ಯಾಟ್ ಇದೆ, ಅವಾಗ ಗೋಣಿಚೀಲ ನಾವು ಯೋಗ ಮಾಡ್ತಿದ್ವಿ. ಅವಾಗ ನಾನಿನ್ನ 3ನೇ ಕ್ಲಾಸ್. ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ, ಆಮೇಲೆ ಈ ಕೆಲಸದ ಒತ್ತಡದಿಂದ ಏನು ಮಾಡಕ್ ಆಗ್ತಿಲ್ಲ, ಸಾಧ್ಯ ಆದ್ರೆ ತಮ್ಮ ಹತ್ರ ಥ್ಯಾಂಕ್ ಯು. ಎಲ್ಲ ಯೋಗ ಬಂಧುಗಳು ಯಾವ ರೀತಿ ಇದರಲ್ಲಿ ಪಾಲ್ಗೊಳ್ತಿದ್ದೀರಾ, ಯಾವ ರೀತಿ ಒಂದು ಸಮಾಜದಲ್ಲಿ ಯಾವುದೇ ಜಾತೀಯತೆ ಇಲ್ಲದೆ ಎಲ್ಲರೂ ಒಳಗೊಂಡಂತೆ ಇದೊಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಿದ್ದೀರಲ್ಲ, ತುಂಬಾ ಸಂತೋಷ ಆಗಿದೆ. ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಳವಳ್ಳಿಯಲ್ಲಿ ಸ್ವಲ್ಪ ಜಾಗ ಬೇಕಾಗತ್ತೆ, ಒಂದು ಯೋಗ ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು, ಯೋಗನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ತಲುಪುವಂಗೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಅಲ್ಲಿ ನಮ್ಮ ಕಂದಾಯ ಭೂಮಿ ಇದ್ರೆ ಅದನ್ನ ಪ್ರಯತ್ನ ಅಂತೂ ಮಾಡ್ತೀನಿ, ಕೊಡುವಂತ ಪ್ರಯತ್ನ ಅಂತೂ ಮಾಡ್ತೀನಿ ಹೇಳ್ತಾರೆ. ವೇದಿಕೆ ಮೇಲೆ ಕರೆದಂತ ಎಲ್ರೂ ಅಷ್ಟೇನೆ ಕೊಡ್ತೀವಿ ಅಂತಾನೆ ಹೇಳ್ಬಿಟ್ಟು ಯೋಗ ಡೇ ಆದ್ಮೇಲೆ ಭೂಮಿ ಇರೋದಿಲ್ಲ, ಸರ್ಕಾರದ ಗೈಡ್ಲೈನ್ಸ್ ಅಲ್ಲೇ ಕೊಡ್ಬೇಕಾಗತ್ತೆ. ಸರ್ಕಾರದ ಗೈಡ್ಲೈನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಟೌನ್ ಅಲ್ಲಿ ಯಾವುದೇ ಸಂಘ ಸಂಸ್ಥೆಗೆ ಕೊಡಕ್ಕೆ ಅವಕಾಶ ಇರೋದಿಲ್ಲ. ಅದನ್ನೇನಾದ್ರು ಕೊಡ್ಬೇಕು ಅಂದ್ರೆ ಸರ್ಕಾರದಿಂದನೇ ಡಿಸಿಷನ್ಸ್ ಆಗ್ಬೇಕು. ನಾನು ಅಟ್ಲೀಸ್ಟ್ ಪ್ರಪೋಸ್ ಮಾಡುವಂತ ಪ್ರಯತ್ನ ಮಾಡಬಹುದು. ಈ ವರ್ಷದ 2025ನೇ ವರ್ಷದ ಥೀಮ್ ಅಂತ ಏನು ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಅಂತಂದ್ರೆ, ಯೋಗ ಫಾರ್ 1 ವರ್ಲ್ಡ್ ಅಂಡ್ 1 ಹೆಲ್ತ್ ಅಂತ. ಸೊ ಇದೊಂದು ಪ್ರಪಂಚ, ಯೋಗ ಮತ್ತೆ ಇದೊಂದು ಪ್ರಪಂಚಕ್ಕೆ ಒಂದೇ ಯೋಗ, ಒಂದು ಪ್ರಪಂಚಕ್ಕೋಸ್ಕರ ಮತ್ತೆ ಹೆಲ್ತಿಗೋಸ್ಕರ ಅಂತ. ಸೊ ತಾವೆಲ್ಲ ಯೋಗ ಮಾಡ್ತಾ ಇದ್ದೀರಾ,
ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಂಗೆ ತಾವು ಕೂಡ ಪ್ರಚಾರ ಮಾಡಿ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳಿ. ಯಾವುದೇ ರೀತಿ ವಯೋಮಿತಿ ಇಲ್ಲ. ಇಲ್ಲಿ ನಾನು ನೋಡ್ತಾ ಇದ್ದೀನಲ್ಲ, ಹಿರಿಯರೆಲ್ಲ ಇದ್ದೀರಾ, ವಿದ್ಯಾರ್ಥಿಗಳನ್ನು ಅತಿ ಹೆಚ್ಚು ಇದು ಪಸರಿಸೋದು